ಸ್ವಾಗತ. ಹೊಸ ವರ್ಷದ ಶುಭಾಶಯಗಳು. ಮೊದಲನೇದಾಗಿ ಎಲ್ಲರಿಗೂ ಕೂಡ ಇವತ್ತು ನಾನು ಹೊಸ ವರ್ಷ ಇದೆ ಅಂತ ಹೇಳ್ಬಿಟ್ಟು ಇವತ್ತೇನು ಮಾಡ್ತಾಯಿದ್ದೀನಿ, ಸ್ವೀಟ್ ಮಾಡೋಣ ಅಂತ ಖೀರ್ ಮಾಡ್ತಾಯಿದ್ದೀನಿ. ಖೀರ್ ಮಾಡೋಕ್ಕೆ 1 ಲೀಟ್ರ್ ಆಲ್ರೆಡಿ ಕಾಯಿಸ್ಕೊಂಡಿದ್ದೆ ಹಾಲು, ಅರ್ಧ ಲೀಟ್ರ್ ತೆಗೆದಿಟ್ಟಿದ್ದೀನಿ. ಆ ಕಡೆ ಈಗ ಅರ್ಧ ಲೀಟ್ರ್ನಷ್ಟು ಉಳಿಸ್ಕೊಂಡಿದ್ದೀನಿ ಇದರಲ್ಲಿ ಕೆನೆ ಸಮೇತವಾಗಿ. ಇದನ್ನು ಖೀರ್ ಮಾಡ್ಕೊಳ್ಳೋಣ ಇವಾಗ. ಖೀರ್ ಮಾಡೋದಕ್ಕೆ ಅಂತ ಹಿಂದಿನ ದಿನ ರಾತ್ರಿಗೆ ನಾನು ಸಾಬುದಾನಿ ನೆನೆಸಿಟ್ಟಿದ್ದೆ. ರಾತ್ರಿನಲ್ಲಿ ನೆನೆಸಿಟ್ಟಿದ್ದೆ ಸಾಬುದಾನಿ. ಸಬ್ಬಕ್ಕಿ ಅಂತೀವಿ ನೋಡಿ, ಈ ಕಡೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಸಾಬುದಾನಿ ಅಂತಾರೆ, ಈ ಕಡೆ ಸಬ್ಬಕ್ಕಿ ಅಂತಾರೆ. ಹಿಂದಿನ ದಿನ ನೆನೆಸಿಟ್ರೆ ಚೆನ್ನಾಗಿ ನೆನೆದಿರುತ್ತೆ. ಸ್ವಲ್ಪ ಒಂದು ಮುಷ್ಟಿಯಷ್ಟು ನೆನೆಸಿಟ್ಕೊಂಡಿದ್ದೀನಿ. ಈಗ ಹಾಲು ಚೆನ್ನಾಗಿ ಕುದಿಸೋಣ. ಇದನ್ನು ಚೆನ್ನಾಗಿ ಕುದ್ದಾದ್ಮೇಲೆ ಸಾಬುದಾನಿ ಹಾಕೋಣ. ಈ ಕಡೆ ನಾನು ಇದು ಗೋಡಂಬಿ ಎಲ್ಲನೂ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ಇದರಲ್ಲಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಇದು ಹಾಕ್ಕೊಬೇಡಿ, ದ್ರಾಕ್ಷಿ ಹಾಕೊಂಡು ಹೋಗ್ಬೇಡಿ, ಹಾಲು ಹೊಡಿಯೋದ್ರಿಂದ. ಗೋಡಂಬಿ ಹಾಕದಿದ್ರೆ ನಡೀತೇವೆ. ಸಬ್ಬಕ್ಕಿ ಪಾಯಸಕ್ಕೆ ಏನು ಬೇಕಾಗಿಲ್ಲ. ಸುಮ್ಮನೆ ನಾನೇ ಸ್ವಲ್ಪ ಹಾಕ್ತಾಯಿದ್ದೀನಿ, ಸುಮ್ಮನೆ ಟೇಸ್ಟ್ಗೆ ಅಂತ. ಚೆನ್ನಾಗಿ ಕೆಂಪು ಹುಡ್ಕೊಳ್ಳೋಣ. ಇದನ್ನು ಇದು ಆಫ್ ಮಾಡ್ಕೊಂಡಿದ್ದೀನಿ ಸ್ಟವ್ನ. ಹಾಗೆ ಫ್ರೈ ಮಾಡ್ತಾಯಿದ್ದೀನಿ, ಯಾಕಂದರೆ ಆಲ್ರೆಡಿ ತುಪ್ಪ ಕಾದಿರೋದ್ರಿಂದ ಅದರಲ್ಲಿ ಫ್ರೈ ಆಗುತ್ತೆ. ಇದು ಹಾಲು ಕುದಿಯೋಕೆ ಇಟ್ಟಿದ್ದೀನಿ. ಹಾಗೆ ಸ್ಪೂನ್ ಇಟ್ಬಿಡಿ. ಸ್ಪೂನ್ ಇಟ್ಟು ಬೇರೆ ಕೆಲಸ ಮಾಡ್ಕೋಬೋದಿಲ್ಲ, ಅದು ಉಕ್ಕುತ್ತೆ. ಅದು ಸ್ಪೂನ್ ಇಟ್ಟರೆ ಉಕ್ಕಲ್ಲ. ಹಾಗೆ ಸ್ವಲ್ಪ ತಿರುಗಿಸ್ತಾ ಇರಬೇಕು. ಈ ಥರ ಕೆನೆ ಸಮೇತವಾಗಿ ಗಟ್ಟಿ ಹಾಲು ತೊಗೋಬೇಕು, ತುಂಬ ಚೆನ್ನಾಗಿರುತ್ತೆ. ಅದು ಗ್ರೀನ್ ಪ್ಯಾಕೆಟ್ ತರಿಸಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ, ತುಂಬ ಗಟ್ಟಿಯಾಗಿರುತ್ತೆ. ಇದು ನಾನು ಆರೆಂಜ್ ಪ್ಯಾಕೆಟ್ ತರಿಸಿದ್ದೀನಿ ನೋಡಿ. ಇವಾಗ ಇದನ್ನು ಸಬ್ಬಕ್ಕಿನ ನೀರೆಲ್ಲ ತಗೊಂಬರ್ತೀನಿ. ನೀರು ತಗೊಂಡು ಹಾಕ್ತೀನಿ. ನಿಮಗೆ ನೋಡಿ, ಕ್ಲೀನಾಗಿ ನೀರು ತೆಗ್ದಿದ್ದೀನಿ. ಇವಾಗ ಇದನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಸಬ್ಬಕ್ಕಿನೆಲ್ಲ. ಎಲ್ಲ ಈ ಥರ ತಿರುಗಿಸ್ತಾ ಸಬ್ಬಕ್ಕಿನೆಲ್ಲ ಬೇಯಿಸ್ಕೋಬೇಕು. ಹಾಗೆ ಈಗ ಕಟ್ಟಿಟ್ಟಿರೋಂಥ ಗೋಡಂಬಿ ಕೂಡ ಹಾಕ್ತೀನಿ ಇದರಲ್ಲಿ ಇವಾಗ. ಅದು ಸ್ವಲ್ಪ ಚೆನ್ನಾಗಿ ಮೆತ್ತಗಾಗಲಿ ಅಂತ. ಇವಾಗ ಸಕ್ಕರೆ ಹಾಕೋಣ. ನಿಮ್ಗೆ ಎಷ್ಟು ಸಿಹಿ ಬೇಕು, ಸಿಹಿ ಎಷ್ಟು ತಿಂತಿರ್ತಾರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು ಅಂದಾಜು ಮೇಲೆ. ನಾನು ಸ್ವೀಟ್ನ ನೋಡಿ ಟೆಸ್ಟ್ ಮಾಡಿ ಹಾಕೋಬೋದು. ನಾನು ಸುಮ್ಮನೆ ಒಂದು ಅಂದಾಜು ಮೇಲೆ ಹಾಕ್ತಾಯಿದ್ದೀನಿ, ಅಳತ್ತೇನು ಮಾಡಿಲ್ಲ. ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಒಂದು 4-5 ಸ್ಪೂನ್ ಹಾಕ್ಕೋತೀನಿ ನಾನು. ಆಮೇಲೆ ಮತ್ತೆ ಟೇಸ್ಟ್ ನೋಡ್ಬಿಟ್ಟು ಮತ್ತೆ ಬೇಕು ಅಂದರೆ ಹಾಕೋತೀನಿ. ಇವಾಗ ಒಂದು 4 ಸ್ಪೂನ್ ಹಾಕಿದ್ದೀನಿ. ನೀವು ಕಡಿಮೆ ಸ್ವೀಟ್ ತಿಂತೀರಾ ಅಂದರೆ ಕಡಿಮೆ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನೀವು. ಇವಾಗ ಚೆನ್ನಾಗಿ ಕುದಿಸೋಣ. ಇದ್ರೆ ಒಂದು ಅರ್ಧ ಗಂಟೆವರೆಗೆ ಕುದಿಸ್ಕೊಳ್ಳೋಣ ನೋಡಿ. ಒಂದು 4 ಎಳೆಯಷ್ಟು ಕೇಸರಿ ಹಾಕ್ತಾಯಿದ್ದೀನಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಪರವಾಗಿಲ್ಲ. ನಾನು ಇದ್ರೆ ಮನೆಯಲ್ಲಿ ಅದು ನಮ್ಮ ಮಗಳು ಆಫೀಸಲ್ಲಿ ಕೊಟ್ಟಿದ್ರು ಅಂತ ಹಾಕೋತಾ ಇದ್ದೀನಿ. ಇಲ್ಲಾಂದರೆ ನಾನು ಏನು ಅಂಗಡಿಯಿಂದ ತಂದೇನು ಹಾಕಲ್ಲ, ತುಂಬ ಕಾಸ್ಟ್ಲಿ ಇರುತ್ತೆ ಅಂತ ನೋಡಿ. ಇದು ಏಲಕ್ಕಿ ಮತ್ತು ಜಾಕಾಯಿ ಪೌಡ್ರ್. ಇದು ನೀವು ಬರೀ ಏಲಕ್ಕಿ ಬೇಕಾದ್ರೆ ಹಾಕೋಬೋದು, ಅದನ್ನು ಕೂಡ ಹಾಕ್ತಾಯಿದ್ದೀನಿ ಇದಕ್ಕೆ. ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಅರ್ಧ ಗಂಟೆ ಸಣ್ಣ ಉರಿನಲ್ಲಿ. ತುಂಬ ಗಟ್ಟಿಯಾಗಿ ಬರುತ್ತೆ, ತುಂಬ ಟೇಸ್ಟಿ ಆಗುತ್ತೆ ನೋಡಿ. ಅರ್ಧ ಗಂಟೆವರೆಗೂ ಸಣ್ಣ ಉರಿನಲ್ಲಿಟ್ಟು ಕುದಿಸಿದ್ದೀನಿ ಚೆನ್ನಾಗಿ. ಇವಾಗ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ಚೆನ್ನಾಗೆಲ್ಲ ಇದು ನೋಡಿ. ಸಾಬುದಾನಿ ಇದು ಸಬ್ಬಕ್ಕಿ ಇದು ಎಲ್ಲ ಮೇಲೆ ತೇರ್ತಾಯಿದೆ. ಇಷ್ಟು ಗಟ್ಟಿಯಾಗಿದೆ ಅಂತ. ಟೇಸ್ಟ್ ನೋಡಿಬಿಡ್ಬೋದು ಈ ಥರ ಕೈಯಲ್ಲಿ ಹಾಕ್ಕೊಂಡು. ನಿಮ್ಗೆ ಶುಗರ್ ಕಡಿಮೆ ಅನಿಸಿದ್ರೆ ಇನ್ನೊಂದು ಸ್ಪೂನ್ ಹಾಕೊಳ್ಳೋಣ. ನೆಕ್ಸ್ಟ್ ಇನ್ನೊಂದು ಸ್ಪೂನ್ ಹಾಕ್ಕೊಂಡೆ. ನಾನು 5 ಸ್ಪೂನ್ ಹಾಕಿದ್ದೀನಿ ನಾನು ಅರ್ಧ ಲೀಟ್ರ್ ಹಾಲಿಗೆ. ನೀವು ಕಡಿಮೆ ಸಕ್ಕರೆ ತಿಂತೀರೋದ್ರೆ ಕಡಿಮೆ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಪೂರಿ ಚಪಾತಿ ಜೊತೆಗೂ ತಿನ್ಬೋದು, ಹಾಗೆ ಕೂಡ ಕುಡಿಬೋದು. ಯಾರು ಗೆಸ್ಟ್ ಬಂದರೆ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಅವರಿಗೆ ಮಾಡೋಕ್ಕೆ ಪೂರಿ ಜೊತೆ ಮಾಡ್ತಾಯಿದ್ದೀನಿ ನಾನು ಇವತ್ತು ಸೆಟ್ಟದು ಪೂರಿ ಪಲ್ಯ ಖೀರು. ನೀವು ಕೂಡ ಮಾಡಿ ನೋಡಿ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಮೊಸರಿನ ಚಟ್ನಿ ಮಾಡ್ತಾಯಿದ್ದೀನಿ ಪೂರಿಗೆ ಅಂತ. ಅದು ಉತ್ತರ ಕರ್ನಾಟಕದ ಹೋಟೆಲ್ಗಳೆಲ್ಲ ಮಾಡ್ತಾರೆ, ಮನೆಯಲ್ಲೂ ಮಾಡ್ತಾರೆ. ಇದು ಬೆಂಗಳೂರು ಸೈಡ್ ಆ ಥರ ಮಾಡೋದಿಲ್ಲ. ಇದು ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಇಬ್ಬರಿಗೆ ಆಗೋಷ್ಟು ಮಾಡ್ತಾಯಿದ್ದೀನಿ ಚಿಕ್ಕ ಕಡಾಯಿನಲ್ಲಿ. ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿನಿ. ಇವಾಗ ಇದಕ್ಕೆ ಸಾಸಿವೆ ಜೀರಿಗೆ ಹಾಕೋಣ. ಒಂದು 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ. ನೀವು ಎಷ್ಟು ಪ್ರಮಾಣದ ಮಾಡ್ತಿರ್ತೀರ ನೋಡ್ಕೊಂಡು ಆ ಪ್ರಮಾಣದ ಹಾಕೊಂಡು. ನಾನು ಒಂದು ಇಬ್ಬರಿಗೆ ಆಗೋಷ್ಟು ಮಾಡ್ತಾಯಿದ್ದೀನಿ, ಇಬ್ಬರೇ ಇರೋದು ಮನೆಯಲ್ಲಿ. ಇವಾಗ ಇದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಅರಿಶಿಣದ ಪುಡಿ. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿರ್ತಾರೆ. ಸ್ಟೀಲ್ ಕಡಾಯಿ ಅಲ್ವಾ, ಇವಾಗ ಆಫ್ ಮಾಡ್ತಾಯಿದ್ದೀನಿ. ತುಂಬ ಜೋರು ಕಾದ್ಬಿಟ್ರೆ ಅದು ಎಣ್ಣೆ ಜಾಸ್ತಿ ಇದು ಆಗುತ್ತೆ, ಕಹಿ ಆಗುತ್ತೆ ಅಂತ. ಈಗ ಇದಕ್ಕೆ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಒಂದು ಈರುಳ್ಳಿ, 4 ಎಲೆಯಷ್ಟು ಕರಿಬೇವು ಹಾಕ್ತೀನಿ. ಇದು 4 ಎಲೆ ಕರಿಬೇವು. ಇವಾಗ ಮತ್ತೆ ಸ್ಟವ್ ಹಚ್ಕೋತಾ ಇದ್ದೀನಿ. ಕಡಾಯಿ ತುಂಬ ಸ್ಟೀಲ್ ಕಡಾಯಿ ಬೇಗ ಕಾದ್ಬಿಡುತ್ತೆ. ಅದು ಚೆನ್ನಾಗಿ ಎಣ್ಣೆನ ಫ್ರೈ ಮಾಡ್ಕೋಣ. ಒಂದೆರಡು ಹಸಿ ಮೆಣಸಿನ್ಕಾಯಿನ ಕುಟ್ಟಿಟ್ಕೊಂಡಿದ್ದೀನಿ. ಬೇಕಿದ್ರೆ ಅಚ್ಕಾರದ ಪುಡಿ ಕೂಡ ಹಾಕೋಬೋದು. ಮೆಣಸಿನ್ಕಾಯಿ ಹಾಕಿದ್ರೆ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟ್ ಇರುತ್ತೆ ಅಂತ ಹಾಕ್ಕೊಂಡಿದ್ದೀನಿ.
ಬೇಕಿದ್ದರೆ ನೀವು ಹಸಿಮೆಣ್ಸಿನ್ಕಾಯಿ ಬೇಡಪ್ಪ ನಮಗೆ ತಿನ್ನೋದಿಲ್ಲ ಅಂದರೆ ನೀವು ಹಚ್ಚ ಖಾರದ ಪುಡಿ ಕೂಡ ಹಾಕ್ಬೋದು. ಮೆಣಸಿನ್ಕಾಯಿನ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ಈರುಳ್ಳಿ ಜೊತೆ ಫ್ರೈ ಮಾಡ್ಕೊಂಬಿಡಿ. ಈ ಥರ ಉರಿ ಸಣ್ಣನೇ ಇಟ್ಟಿದ್ದೀನಿ ನಾನು, ಯಾಕಂದ್ರೆ ಕಡಾಯಿ ಚಿಕ್ಕದಿದೆ ಅಂಥೇಳಿ. ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕೋಣ. ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು. ಅದೇ ನೀವು ಬೇಡ ಅಂದರೆ ಬಿಡ್ಬೋದು, ಬಟ್ ಮೊಸರು ಹಾಕಿರ್ತಾರಲ್ಲ ಸಕ್ಕರೆ ಇದ್ರೇ ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಹುಳಿ ಮೊಸರು ಹಾಕಿದ್ರೆ ಸಕ್ಕರೆ ಜಾಸ್ತಿ ಬೇಕಾಗುತ್ತೆ. ಮಿಕ್ಸ್ ಮಾಡ್ತೀನಿ. ಕಡಲೆ ಬೀಜದ ಪುಡಿ ಇದು ಕಡಲೆ ಬೀಜ ಹುರಿದು ಶೇಂಗಾ ಅಂತೀವಿ, ಕಡಲೆ ಬೀಜನ ಅಂತಾರೆ. ಅದು ಹುರಿದ್ಬಿಟ್ಟು ಮಿಕ್ಸಿಗೆ ಹಾಕಿ ಎಲ್ಲ ಸಿಪ್ಪೆ ತೆಗೆದು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ನಾನು. ಯಾವಾಗಲೂ ಪಲ್ಯಗಳಿಗೆ ಈ ಥರ ಚಟ್ನಿಗೆಲ್ಲ ಬರುತ್ತೆ ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಆ ಒಂದು ಪ್ರಮಾಣದ ಮೇಲೆ. ಸ್ವಲ್ಪ ಜಾಸ್ತಿನೇ ಬೇಕು ಇದಕ್ಕೆ ಅಳತೆ ಗಿಳತೆ ಅಂತ ಏನು ಬೇಕಾಗಿಲ್ಲ. ಇವಾಗ ಇದಕ್ಕೆ ನಿನ್ನೆ ರಾತ್ರಿ ಹಾಕಿಟ್ಟಿರುವಂಥ ಮೊಸರು, ಹುಳಿ ಜಾಸ್ತಿ ಬೇಡ, ಹುಳಿ ಇದ್ರೆ ಚೆನ್ನಾಗಾಗಲ್ಲ. ಇದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಕಪ್ನಷ್ಟು. ಎರಡು ಸೇರಿಸಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಣ್ಣ ಉರಿ ಇಟ್ಕೊಳ್ಳಿ, ಇಲ್ಲ ಒಡೆಯುತ್ತೆ ಅದು ಮೊಸರು. ಚೆನ್ನಾಗಿ ಬರ್ತಾಯಿದೆ ಕಲರ್, ನೋಡಿದ್ರೆ ತಿನ್ನಬೇಕು ಅನಿಸುತ್ತೆ ಆ ಥರ. ಇದರಲ್ಲಿ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಕೊತ್ತಂಬರಿ ಸೊಪ್ಪಿದ್ರೆ ಹಾಕ್ಕೊಳ್ಳಿ, ನಾಟಿ ಕೊತ್ತಂಬರಿ ಹಾಕ್ಕೊಳ್ಳಿ, ಮಸ್ತಾಗುತ್ತೆ. ನಾನು ಕೊತ್ತಂಬರಿ ಖಾಲಿಯಾಗಿದೆ, ಅದಕ್ಕೆ ಅಂತ ನಾನು ಹಾಕಿಲ್ಲ. ಸ್ವಲ್ಪ ಮಜ್ಜಿಗೆ ಥರ ಮಾಡ್ಕೊಂಬಿಡೋದು. ಈ ಥರ ಜಾಸ್ತಿ ಹೊತ್ತು ಬೇಯಿಸೋದೇನು ಬೇಕಾಗಿಲ್ಲ, ಒಂದು 2-3 ನಿಮಿಷ ಬೇಯಿಸ್ಬಿಟ್ಟು ತೆಗೆದ್ಬಿಡೋದು. ಇವಾಗ ಇದನ್ನು ಟೇಸ್ಟ್ ನೋಡೋಣ, ಉಪ್ಪು ಖಾರ ಕರೆಕ್ಟಾಗಿದೆಯಾ ಇಲ್ಲ ಅಂತ. ಕಡಿಮೆ ಆಗಿದೆ, ಒಂದು ಸ್ವಲ್ಪ ಹಾಕೊಂಡು ಹುಳಿ ಆಗಿತ್ತು ಅಂದರೆ ಸ್ವಲ್ಪ ಸಕ್ಕರೆ ಸೇರಿಸ್ಕೊಳ್ಳಿ, ಕರೆಕ್ಟ್ ಆಗುತ್ತೆ. ನಿಮ್ಗೆ ಸಕ್ಕರೆ ಜಾಸ್ತಿ ಸ್ವೀಟ್ ಅನಿಸುತ್ತೆ ಅಂದರೆ ನೀವು ಹಾಗೆ ಕೂಡ ಯೂಸ್ ಮಾಡ್ಕೋಬೋದು. ಇವಾಗ ಇದನ್ನು ಕೈ ಹಾಕೊಂಡು ನೋಡ್ತೀನಿ, ಮಸ್ತಾಗಿದೆ, ಸೂಪರಾಗಿದೆ ಮೊಸರಿನ ಚಟ್ನಿ ಪೂರಿ ಜೊತೆಗೆ. ಇವಾಗ ಇದನ್ನು ಆಫ್ ಮಾಡ್ತಾಯಿದ್ದೀನಿ ನಾನು. ನೋಡಿ ಇವಾಗ ಇದು ರೆಡಿಯಾಗಿದೆ. ನೀವು ಕೂಡ ಮಾಡಿ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿ, ದಯವಿಟ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಪೂರಿ ಮಾಡ್ತಾಯಿದ್ದೀನಿ, ಖೀರು ಪೂರಿ, ಇವತ್ತು ಹೊಸ ವರ್ಷ ಅಂಥೇಳಿ. ಇದು ನೋಡಿ ಸ್ವಲ್ಪ ವೈಟ್ ರವೆ, ಇದು ಉಪ್ಪಿಟ್ಟೆಲ್ಲ ಮಾಡ್ತೀವಲ್ಲ ಬಾಂಬೆ ರವೆ ಅಂತೀವಿ ನೋಡಿ, ಅದು ತೊಗೊಂಡಿದ್ದೀನಿ. ಸ್ವಲ್ಪ ಗರಿಗರಿಯಾಗಿ ಬರಲಿ ಪೂರಿ ಅಂಥೇಳಿ ಪೂರಿ ಮಾಡೋಕ್ಕೆ ತೊಗೊಂಡಿರೋದು. ಇದನ್ನು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಪೂರಿ ಮಾಡೋದಕ್ಕೆ ಅಂತ ಇವಾಗ ಇಲ್ಲಿ ಕಡಾಯಿ ಎಣ್ಣೆ ಕಾಯಿಸ್ತಾ ಇದ್ದೀನಿ ನಾನು. ಹಿಟ್ಟು ಕಲಸೋದಕ್ಕೆ ಮುಂಚೆ ಸ್ವಲ್ಪ ಕಾಯಿಸೋಕೆ ಸಣ್ಣದಾಗಿ ಉರಿಯಿಟ್ಟು ಕಾಯಿಸೋಕೆ ಹಚ್ಚಿಬಿಟ್ರೆ ಈಸಿ ಆಗುತ್ತೆ ಮಾಡೋಕ್ಕೆ. ನೋಡಿ ಎಷ್ಟು ಪೂರಿ ಮಾಡ್ತಿದ್ದೀರ ನೀವು ಅಷ್ಟು ಎಣ್ಣೆ ನೋಡ್ಕೊಂಡು ತೊಗೊಳ್ಳಿ. ಜಾಸ್ತಿ ಮಾಡ್ತಾಯಿದ್ದರೆ ಜಾಸ್ತಿ ಎಣ್ಣೆ ತೊಗೊಳ್ಳಿ, ಕಡಿಮೆ ತೊಗೊಂಡ್ರೆ ಸಾಕಾಗಲ್ಲ. ನಾನು ಒಂದು ಇಬ್ಬರಿಗೆ ಹಾಕುವಷ್ಟು ಮಾಡ್ತಾಯಿದ್ದೀನಿ. ನಾನು ಎಣ್ಣೆ ಕಡಿಮೆ ಹಾಕೋತಾ ಇದ್ದೀನಿ. ನೋಡಿ ಇನ್ನೊಂದು ಸ್ಪೂನ್ ಹಾಕೋತೀನಿ ನಾನು, ಅಷ್ಟು ಸರಿ ಹೋಗುತ್ತೆ. ಒಂದು ಚಿಟಿಕೆನೇ ಉಪ್ಪು ಉದುರಿಸ್ಕೊಳ್ಳೋಣ ಅದರಲ್ಲಿ, ಯಾಕಂದರೆ ಸ್ವಲ್ಪ ಎಣ್ಣೆ ಅದು ಜಾಸ್ತಿ ಸುಡಲ್ಲ ಅಂಥೇಳಿ ಏನೋ ಹೇಳ್ತಾರೆ, ನನಗೂ ಗೊತ್ತಿಲ್ಲ. ಹೇಳೋರು ಕೇಳಿ ನಾನು ಅದನ್ನೇ ಮಾಡ್ತಾಯಿರ್ತೀನಿ. ಚಿಟಿಕೆ ನೋಡಿ, ಇದು ಗೋಧಿ ಹಿಟ್ಟು, ಇದು ಫಾರ್ಚೂನ್ ಹಿಟ್ಟಿದು. ನಾನು ಯಾವಾಗ ಆಶೀರ್ವಾದದಲ್ಲಿ ಈಗ ಅದು ಚೆನ್ನಾಗಿ ಅನಿಸಿದೆ ನನಗೆ. ಫಾರ್ಚೂನು ಬೇಕಿದ್ದು ನೀವು ಕೂಡ ತರಿಸ್ಬೋದು, ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಟೈಮ್ ತರಿಸಿರೋದು ಚೆನ್ನಾಗಿ ಅನಿಸ್ತು, ಅದಕ್ಕೆ ಮತ್ತೆ ತರಿಸಿದ್ದೀನಿ. ಈಗ ನೋಡಿ ಒಂದು ಇದರಲ್ಲೇ ಫುಲ್ ಬೌಲ್ ಹಾಕ್ಕೊಂಡ್ರೆ ಒಂದು ಬೌಲ್ ಹಾಕ್ಕೋತೀನಿ, ಇಲ್ಲಾಂದರೆ ಸ್ವಲ್ಪ ಒಂದು ಅರ್ಧ 2 ಬೌಲ್ ಹಾಕ್ಕೊಂಡಿದ್ದೀನಿ ನಾನು. ಜಾಸ್ತಿ ಪೂರಿ ಮಾಡ್ತಾಯಿದ್ದೆ, ರವೆ ಕೂಡ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಏನು ಅದಕ್ಕೇನು ಅಳತೆ ತೊಗೋಬೇಕು ಹಾಗೆ ಹೀಗೆ ಅಂತ ಏನೂ ಇಲ್ಲ. ಬೇಕಿದ್ರೆ ಎಣ್ಣೆ ಸ್ವಲ್ಪ ಕಾದ ಎಣ್ಣೆ ಹಾಕ್ಕೋಬೋದು, ಏನು ಬೇಕಿಲ್ಲ. ಹಾಗೆ ಉಬ್ಬುತ್ತೆ ಪೂರಿ, ಅದೇನು ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಬಿಟ್ಟು ಮಾಡಿದ್ರೆ ಉಬ್ಬುತ್ತೆ. ಏನು ಎಣ್ಣೆ ಹಾಕ್ಕೊಳ್ಳೋದು ಏನು ಬೇಕಾಗಿಲ್ಲ ನನ್ನ ಪ್ರಕಾರ. ಬೇಕಿದ್ರೆ ಎಣ್ಣೆ ಸ್ವಲ್ಪ ಕಾದಿರೋ ಎಣ್ಣೆ ಒಂದು ಸ್ಪೂನ್ ಹಾಕ್ಕೋಬೋದು. ನೋಡಿ ಈ ಥರ ಗಟ್ಟಿಯಾಗಿ ಕಲಿಸ್ಕೊಂಡ್ಬಿಡ್ಬೇಕು. ತುಂಬ ಗಟ್ಟಿ ಇದ್ದಷ್ಟು ಪೂರಿ ಚೆನ್ನಾಗಿ ಬರುತ್ತೆ. ಇದೆಲ್ಲ ಸ್ವಲ್ಪ ರವೆ ಎಲ್ಲ ಹಾಕಿದ್ದೀನಲ್ವ, ನೆನೀಲಿ ಸ್ವಲ್ಪ ಹೊತ್ತು, ಒಂದು 5 ನಿಮಿಷ. ತುಂಬ ನೋಡಿ ಸ್ವಲ್ಪ ಚಪಾತಿ ಹಚ್ಚೋಕ್ಕೆ ಅಂತ ಎಣ್ಣೆ ಇರುತ್ತಲ್ಲ, ಅದನ್ನು ತೊಗೊಂಡು, ಎಣ್ಣೆ ಯಾವುದಾದ್ರೂ ಪರವಾಗಿಲ್ಲ ತೊಗೊಂಡು ಹಚ್ಕೊಳ್ಳಿ. ನಾನು ಚಪಾತಿ ಹಚ್ಚೋ ಗಿಂಡಿನಲ್ಲಿತ್ತು ಅದನ್ನೇ ತೊಗೊಂಡಿದ್ದೀನಿ. ಈ ಥರ ಎಣ್ಣೆ ಹಚ್ಚಿ ಸ್ವಲ್ಪ ಈ ಥರ ಇದು ಮಾಡ್ಕೊಳ್ಳಿ. ಅದನ್ನ ಈ ಥರ ಉಳ್ಳಾಡಿಸ್ಬಿಟ್ಟು ಹಿಟ್ಟೆಲ್ಲ ಹಿಂಗೆ ಉಳ್ಳಾಡಿಸಿ ಸಾಫ್ಟ್ ಬರುತ್ತೆ ಮತ್ತೇನಿಲ್ಲ. ಇವಾಗ ಇದನ್ನು ಒಂದೊಂದೇ ಉಳ್ಳಿ ತೊಗೊಂಡ್ಬಿಟ್ಟು ಈ ಥರ ಮಾಡಿಕೊಂಡು ನೋಡಿ, ನೆಂದಿರೋ ಹಿಟ್ಟು ಆಲ್ರೆಡಿ ಚಿಕ್ಕದಾಗಿ ಉಳ್ಳಿ ಮಾಡಿಕೊಂಡು ಪೂರಿನ ಲಟ್ಸೋಣ. ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೋಣ ಕೆಳಗಡೆ.
ದೊಡ್ಡದು ಬೇಕಂದರೆ ದೊಡ್ಡದು ಕೂಡ ಲಟ್ಸ್ಕೊಬೋದು. ಇವಾಗ ಇದನ್ನು ಎಣ್ಣೆ ಕಾಯಿಸೋಕೆ ಇಟ್ಟಿದ್ದೀನಲ್ಲ, ಇಲ್ಲಿ ಸಣ್ಣ ಉರಿ ಇಟ್ಟಿದ್ದೆ, ಇವಾಗ ಮೀಡಿಯಮ್ ಉರಿ ಮಾಡಿ ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಇದು ಎಣ್ಣೆ ಕಾದಿದೆ, ಇದು ತಾನೇ ಹೇಗೆ ಬುಕ್ಕೋತು ಪೂರಿ ಅಂತ. ಇವಾಗ ಇದನ್ನು ತಿರುಗಿಸಿ ಹಾಕೋಣ. ಈ ಕಡೆ ನೆಕ್ಸ್ಟ್ ಇನ್ನೊಂದು ಮಾಡ್ಕೊತಾ ಇರ್ತೀನಿ ನಾನು. ಅದು ಸ್ವಲ್ಪ ಕೆಂಪಗಾಗೋವರೆಗೂ ಕರ್ಕೊಂಡ್ಬಿಡಿ ಎಣ್ಣೆಯಲ್ಲಿ ಅಷ್ಟೇ. ಇದು ಕರಿತಾ ಇರಲಿ. ನೆಕ್ಸ್ಟ್ ಆಗಿದೆಯಲ್ಲ, ಇದನ್ನ ಹಾಕ್ತಾಯಿದ್ದೀನಿ ಇಲ್ಲಿ ಸೈಡಲ್ಲಿ. ಒಟ್ಟಿಗೆ 2-3 ಮಾಡಿಟ್ಕೊಂಡು ಹಾಕ್ಬೋದು. ಇದು ಆಗಿದೆ. ಇದು ಕೆಂಪಾಗೆ ಬೇಯಿಸಿ ಇದು ಮಾಡಬೇಕು, ಫ್ರೈ ಮಾಡಬೇಕು, ಅಂದರೆ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ. ಎಣ್ಣೆ ಚೆನ್ನಾಗಿ ಕಾದಿದ್ರೆ ಚೆನ್ನಾಗಿ ಉಬ್ಬು ಬರುತ್ತೆ ಪೂರಿ. ಇಲ್ಲಾಂದರೆ ಉಬ್ಬಲ್ಲ, ಕಡಿಮೆ ಕಾಯಿತ್ತು ಅಂದರೆ. ಚೆನ್ನಾಗಿ ಕಾಲ ಹಾಕ್ಕೊಳ್ಳಿ, ಚೆಂದ ಉಬ್ಬು ಬಂದುಬಿಡುತ್ತೆ. ನೀವೇನಾದ್ರು ಟಚ್ಚೇ ಮಾಡೋದು ಬೇಕಾಗಿಲ್ಲ. ಆ ಥರ ಇದ್ದೇಗೆ ಅಂತ ಮಾಡಿರೋದು ನಾನು ಇವತ್ತು ಹೊಸ ವರ್ಷ ಅಂತ. ನೀವು ಕೂಡ ಮಾಡಿ ನೋಡಿ, ಎಷ್ಟು ಮಸ್ತಾಗಿದೆ ಪೂರಿ ನೋಡಿ, ಕರಿಯಾಗಿದೆ. ಎಣ್ಣೆ ಕೂಡ ಹಿಡ್ದಿಲ್ಲ ಜಾಸ್ತಿ ನೋಡಿ, ಈ ಥರ ಬರ್ತಾಯಿದೆ. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮಾಡಿ ನೋಡಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.